ಭಾರತೀಯರ ದೈನಂದಿನ ಜೀವನದಲ್ಲಿ ಚಹಾಕ್ಕೆ ವಿಶೇಷ ಸ್ಥಾನವಿದೆ. ಬೆಳಗ್ಗೆ ಎದ್ದ ನಂತರ, ಹಲ್ಲುಜ್ಜಿದ ನಂತರ ಅನೇಕ ಜನರು ಕುಡಿಯುವ ಮೊದಲ ಪಾನೀಯವೆಂದರೆ ಅದು ಚಹಾ. ಕೆಲವರಿಗೆ ಚಹಾ ಕುಡಿದ್ರೆ ಮಾತ್ರ ದಿನ ಪ್ರಾರಂಭವಾದಂತೆ ಭಾಸವಾಗುತ್ತೆ. ಆಯಾಸವನ್ನು ಕಡಿಮೆ ಮಾಡುವ ಮತ್ತು ಉತ್ಸಾಹವನ್ನು ಹೆಚ್ಚಿಸುವ ಈ ಪಾನೀಯ ಕೋಟ್ಯಂತರ ಜನರಿಗೆ ಅಭ್ಯಾಸವಾಗಿದೆ. ಆದಾಗ್ಯೂ ಪ್ರತಿದಿನ ಚಹಾ ಕುಡಿಯುವವರು 1 ತಿಂಗಳ ಕಾಲ ಚಹಾ ಕುಡಿಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ದೇಹದಲ್ಲಿ ಯಾವ್ಯಾವ ಬದಲಾವಣೆಗಳು ಆಗುತ್ತೆ ಅನ್ನೋದರ ಕುರಿತು ಆಸಕ್ತಿದಾಯಕ ಚರ್ಚೆ ನಡೀತಾ ಇದೆ. ಹೌದು, ಆರೋಗ್ಯ ತಜ್ಞರ ಪ್ರಕಾರ ನೀವು 1 ತಿಂಗಳು ಚಹಾ ಕುಡಿದಿದ್ರೆ ದೇಹಕ್ಕೆ ಪ್ರವೇಶಿಸುವ ಕೆಫೀನ್ ಪ್ರಮಾಣ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತೆ. ಕೆಲವು ಜನ ಆಳವಾದ ನಿದ್ರೆ, ಕಡಿಮೆ ಆತಂಕ ಮತ್ತು ಒತ್ತಡ ನಿರ್ವಹಣೆಯಂತಹ ಪ್ರಯೋಜನಗಳನ್ನು ಪಡಿಬಹುದು ಅಂತ ಹೇಳಲಾಗಿದೆ. ದೇಹದ ಮೇಲೆ ಕೆಫೀನ್ ಪರಿಣಾಮ ಕಡಿಮೆ ಆದಂತೆ ನಿರ್ಜಲೀಕರಣದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವು ಸಂಶೋಧನೆಗಳ ಪ್ರಕಾರ ಸಮತೋಲಿತ ಜೀವನ ಶೈಲಿಯೊಂದಿಗೆ ಕೆಫೀನನ್ನು ಸೀಮಿತಗೊಳಿಸುವುದು ಸಹ ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿಯಾಗಬಹುದು. ಆದರೆ ಒಮ್ಮೆಗೆ ಚಹಾ ಬಿಡೋದು ಎಲ್ಲರ ಮೇಲೂ ಒಂದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಚಹಾ ಕುಡಿಯಲು ಒಗ್ಗಿಕೊಂಡವರು ಏಕಾಏಕಿ ಚಹಾ ಬಿಟ್ಟರೆ ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ನಿರ್ದಿಷ್ಟವಾಗಿ ಹೇಳೋದಾದರೆ ತಲೆನೋವು, ಆಯಾಸ, ಆಲಸ್ಯ, ಏಕಾಗ್ರತೆ ಕೊರತೆ, ಕಿರಿಕಿರಿ, ಅರೆನಿದ್ರಾವಸ್ಥೆ ಅಥವಾ ಕೆಲವು ಸಂದರ್ಭದಲ್ಲಿ ನಿದ್ರಾಹೀನತೆಯಂತಹ ಕೆಫೀನ್ ಹಿಂತೆಗೆದುಕೊಳ್ಳುವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆದಾಗ್ಯೂ ಇವು ಸಾಮಾನ್ಯವಾಗಿ ಕೆಲವು ದಿನಗಳು ಅಥವಾ 1 ಅಥವಾ 2 ವಾರಗಳಲ್ಲಿ ಕಡಿಮೆ ಆಗುತ್ತವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕಾಗಿಯೇ ಚಹಾ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಬದಲು ಕ್ರಮೇಣ ಕಡಿಮೆ ಮಾಡಲು ಸೂಚಿಸಲಾಗುತ್ತೆ. ನೀವು ಚಹಾಕ್ಕೆ ಆರೋಗ್ಯಕರ ಪರ್ಯಾಯಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳಬಹುದು. ಕೆಫೀನ್ ರಹಿತ ಗಿಡಮೂಲಿಕೆ ಚಹಾಗಳು, ಪುದೀನ ಅಥವಾ ಚೆಂಡು ಹೂವಿನಿಂದ ತಯಾರಿಸಿದ ಪಾನೀಯಗಳು ಉತ್ತಮ ಆಯ್ಕೆಗಳಾಗಿವೆ. ಸೇಬು ಮತ್ತು ಕ್ಯಾನ್ಬೆರಿ ಅಂತಹ ಹಣ್ಣಿನ ರಸಗಳು ದೇಹವನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತೆ. ನಿಂಬೆ ರಸ ಅಥವಾ ಜೇನುತುಪ್ಪದೊಂದಿಗೆ ಬೆಚ್ಚಗಿನ ನೀರು ಸಹ ಚಹಾಕ್ಕೆ ಉತ್ತಮ ಪರ್ಯಾಯವಾಗಿದೆ. ಇವು ದೇಹವನ್ನು ಹೈಡ್ರೀಕರಿಸುವಲ್ಲಿ ಸಹಾಯ ಮಾಡುತ್ತೆ. ಚಹಾ ಸಂಪೂರ್ಣವಾಗಿ ಹಾನಿಕಾರಕ ಪಾನೀಯ ಎಂದು ಹೇಳುವುದು ಸರಿಯಲ್ಲ ಅಂತ ಆರೋಗ್ಯ ತಜ್ಞರು ಸ್ಪಷ್ಟಪಡಿಸ್ತಾರೆ. ಮಿತವಾಗಿ ಸೇವಿಸಿದರೆ ಹೆಚ್ಚಿನ ಜನರಿಗೆ ಚಹಾದಿಂದ ಯಾವುದೇ ದೊಡ್ಡ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆದಾಗ್ಯೂ ಸೂಕ್ಷ್ಮ ಹೊಟ್ಟೆ, ಎದೆಯುರಿ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳಿಂದ ಬಳಲುತ್ತಾ ಇರುವವರು ಅತಿಯಾದ ಕೆಫೀನ್ ಸೇವನೆಯಿಂದ ಸಮಸ್ಯೆಗಳನ್ನು ಎದುರಿಸಬಹುದು. ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಚಹಾ ಸೇವಿಸುವಂತೆ ವೈದ್ಯರು ಸಲಹೆ ನೀಡುತ್ತಾರೆ.